ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇಂದು ಜೂನ್ 27. ಇಂದಿನ ನಿತ್ಯ ಪಂಚಾಂಗ. ರಾಹುಕಾಲ ಬೆಳಿಗ್ಗೆ 9 ರಿಂದ 10:30, ಗುಳಿಕಾಲ 6 ರಿಂದ 7:30, ಯಮಗಂಡ ಕಾಲ 1:30 ರಿಂದ 3 ಮಧ್ಯಾಹ್ನ. ಸೂರ್ಯ ಉದಯ 5:57 ರಿಂದ ಸೂರ್ಯಾಸ್ತ 6:48. ಇಂದಿನ ನಕ್ಷತ್ರ ಅನುರಾಧ ನಕ್ಷತ್ರ. ಆಭರಣ ಪ್ರಿಯರಿಗೆ ಚಿನ್ನದ ದರ. 1 ಗ್ರಾಂ ದರ 22 ಕ್ಯಾರೆಟ್ ಆಭರಣ ಚಿನ್ನ 13,085. 1 ಗ್ರಾಂ 24 ಕ್ಯಾರೆಟ್ ಗಟ್ಟಿ ಚಿನ್ನ 14,275. ಇನ್ನ 1 ಕೆಜಿ ಬೆಳ್ಳಿ ದರ 2,40,000 GST ಪ್ರತ್ಯೇಕ. ನೋಡಿ, ಒಂದ್ ಒಳ್ಳೆ ಮಾತಿಂದ ಇವತ್ತಿನ ಸುದ್ದಿ ಸಮಾಚಾರವನ್ನ ಪ್ರಾರಂಭ ಮಾಡೋದಾದ್ರೆ, ನೋಡಿ, ಗೌರವ ಅಂತಕ್ಕಂಥದ್ದು ಕನ್ನಡಿ ಇದ್ದ ಹಾಗೆ. ಬೇರೆಯವರಿಗೆ ನಾವು ಅದನ್ನ ಹೆಚ್ಚು ತೋರಿಸಿದಷ್ಟು, ಅಂದ್ರೆ ಬೇರೆಯವರಿಗೆ ನಾವು ಹೆಚ್ಚು ಗೌರವವನ್ನ ಕೊಟ್ಟಷ್ಟು ನಮಗೆ ಅದು ಮರಳಿ ಪ್ರತಿಫಲವಾಗಿ ಕಾಣುತ್ತೆ. ಅಂದ್ರೆ ಮಿರರ್ ಅಲ್ಲಿ ಕಂಡ ಹಾಗೆ ಅಂತ ಒಂದೊಳ್ಳೆ ಮಾತು. ನೋಡಿ, ಇಂದಿನ ಸುದ್ದಿ ಸಮಾಚಾರವನ್ನ ನೋಡೋದಾದ್ರೆ, ಬರದ ಬಿಸಿ ಬತ್ತಿದ ಡ್ಯಾಂಗಳು. 18 ಜಿಲ್ಲೆಗಳಲ್ಲಿ ತೀವ್ರ ಅಭಾವ, 5 ಜಿಲ್ಲೆಗಳಲ್ಲಿ ಅಧಿಕ ಮಳೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಾದರೆ ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚುತ್ತಿತ್ತು. ಆದರೆ ಮಲೆನಾಡು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಎದುರಾಗಿದೆ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು 66% ಮಳೆಯ ಕೊರತೆಯಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಡಿಕೆಗಿಂತ 60% ಮಳೆ ಕಡಿಮೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ 59%, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 59% ಮಳೆ ಕಡಿಮೆಯಾಗಿದೆ. ವಿಜಯನಗರ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಕೊಡಗು, ಚಿಕ್ಕಮಗಳೂರು, ಹಾವೇರಿ, ಉಡುಪಿ, ಬೀದರ್, ಕಲಬುರಗಿ, ಮೈಸೂರು, ಹಾಸನ, ವಿಜಯಪುರ, ಗದಗ, ಧಾರವಾಡ, ಬೆಳಗಾವಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಮಳೆ ತೀವ್ರ ಕೊರತೆಯಾಗಿದೆ. ರಾಜ್ಯದ 240 ತಾಲೂಕುಗಳ ಪೈಕಿ 42 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಬೇಸಿಗೆ ಸ್ಥಿತಿಯೇ ಮುಂದುವರೆದಿದ್ದು, 103 ತಾಲೂಕುಗಳು ತೀವ್ರ ಮಳೆ ಕೊರತೆಗೆ ಎದುರಿಸುತ್ತಿದ್ದಾವೆ. 5 ಜಿಲ್ಲೆಗಳಲ್ಲಿ ಅಧಿಕ ಮಳೆ. ಚಿಕ್ಕಬಳ್ಳಾಪುರದಲ್ಲಿ ವಾಡಿಕೆಗಿಂತ 41%, ತುಮಕೂರು ಜಿಲ್ಲೆಯಲ್ಲಿ 30% ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ 5 ಜಿಲ್ಲೆಗಳಲ್ಲಿ ಮಾತ್ರ ಅಧಿಕ ಮಳೆಯಾಗಿದೆ. ನೋಡಿ, ಮುಂದಿನ ವಿಚಾರ. ಶನಿವಾರ ಒಂದೇ ಶಾಲಾ ಸಮಯ. ಬೆಂಗಳೂರು ಬೆಳಿಗ್ಗೆ 8:30 ರಿಂದ 12:30 ಶಾಲೆ ಸಮಯವನ್ನ ನಿಗದಿ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಲ್ಲಿ ಶನಿವಾರದ ತರಗತಿಗಳನ್ನು ಬೆಳಿಗ್ಗೆ 8:30 ರಿಂದ ಮಧ್ಯಾಹ್ನ 12:30 ನಡೆಸುವಂತೆ ಶಿಕ್ಷಣ ಇಲಾಖೆ ಸೂಚಿಸಿದೆ. ನೋಡಿ, ಜಂಗಲ್ ಸಫಾರಿ ಮತ್ತೆ ಶುರು. ಬೆಂಗಳೂರು ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿ ಸಲ್ಲಿಸಿದ ವರದಿಯನ್ವಯ ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ನೋಡಿ, ಕರ್ನಾಟಕವು ಸದಾ ಸುಸ್ಥಿರ ಪ್ರವಾಸೋದ್ಯಮ ಮಾದರಿಯ ಪಾಲಿಸಿಕೊಂಡು ಬಂದಿದೆ. ಇದರಿಂದ ಸ್ಥಳೀಯ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳ ಸೃಷ್ಟಿಗೆ ಸಹಾಯ ಆಗುತ್ತೆ, ಜೊತೆಗೆ ಸ್ಥಳೀಯ ಆರ್ಥಿಕತೆಯನ್ನ ಉತ್ತೇಜಿಸಲು ನೆರವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನ ಮುಂದಿನ ವಿಚಾರ. ದಾಖಲೆ ಇಲ್ಲದೆ ಒಂದು ಗೂಡ್ಸ್ ವಾಹನವು ಚೆಕ್ ಪೋಸ್ಟ್ ದಾಟುವಂತಿಲ್ಲ, ಸಿಎಂ. ವಾಣಿಜ್ಯ ತೆರಿಗೆ ವಂಚನೆ ಮತ್ತೆ ಸೋರಿಕೆಯನ್ನ ತಡೆಯೋಕೋಸ್ಕರ ಯಾವುದೇ ಸರಕು ಸಾಗಣೆ ವಾಹನ ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ ಪೋಸ್ಟ್ ಅಥವಾ ರಾಜ್ಯದ ಗಡಿ ದಾಟದಂತೆ ಕಟ್ಟೆಚ್ಚರ ವಹಿಸುವಂತೆ ಕಟ್ಟಪ್ಪಣೆ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಾಣಿಜ್ಯ ತೆರಿಗೆ ವಂಚನೆ, ಸೋರಿಕೆ ತಡೆದು ಗುರಿ ಮೀರಿ ಆದಾಯ ಸಂಗ್ರಹಕ್ಕೆ ಶ್ರಮಿಸುವಂತೆ ಸೂಚನೆ ನೀಡಿದ್ದಾರೆ. ನನಗೆ 38 ವರ್ಷಗಳ ಸಾರ್ವಜನಿಕ ಜೀವನದ ಅನುಭವ ಇದೆ. ಈ ಅವಧಿಯಲ್ಲಿ ಹಲವು ಪ್ರಮುಖ ಖಾತೆ ನಿರ್ವಹಿಸಿದ್ದು, ಈಗ ಆರ್ಥಿಕ ವಾಣಿಜ್ಯ ತೆರಿಗೆ ಇಲಾಖೆಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಕೇಳುವುದಕ್ಕೂ ಕಲಿಯುವುದಕ್ಕೂ ನಾನು ಸಿದ್ಧ. ಚಿಕ್ಕಪೇಟೆಯಿಂದ ಗಾಂಧಿನಗರದವರೆಗೆ ಗಡಿ ಜಿಲ್ಲೆ ಸೇರಿದಂತೆ ಎಲ್ಲಾ ಭಾಗಗಳಲ್ಲೂ ನನ್ನದೇ ಆದ ಸಂಪರ್ಕಗಳಿವೆ. ನಿರಂತರ ಮಾಹಿತಿ ಬರುತ್ತದೆ. ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ಲೋಪ, ನಿರ್ಲಕ್ಷ್ಯ ನಡೆದರೂ ನನ್ನ ಗಮನಕ್ಕೆ ಬರುತ್ತದೆ. ನನಗೆ ಬರುತ್ತಿರುವ ಮಾಹಿತಿಯು ನಿಮ್ಮ ಕಾರ್ಯಕ್ಷಮತೆಯ ವರದಿಯು ಒಂದಕ್ಕೊಂದು ಹೊಂದಿಕೆಯಾಗಬೇಕು ಎಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದರೆ ಸಹಿಸಲ್ಲ ಎಂದು ಸಿಎಂ ಎಚ್ಚರಿಕೆ. ಅಧಿಕಾರಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದರೆ ಸಹಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಶುಕ್ರವಾರ ಅಬಕಾರಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಅಧಿಕಾರಿಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆಯನ್ನ ಪ್ರದರ್ಶಿಸಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮ ಅನಿವಾರ್ಯ ಎಂದರು. ನೋಡಿ, ನಿವೃತ್ತರ ಆಯಸ್ಸು ಜಾಸ್ತಿ ಆಗ್ಬೇಕು ಅಂತಂದ್ರೆ ಕಾಡಿನ ಪೋಷಣೆಯಲ್ಲಿ ಕಾಲ ಕಳೆಯಬೇಕಂತೆ. 30,000 ಮರ ಬೆಳೆಸಿ ಬರಡು ಭೂಮಿಗೆ ಹಸಿರು ಹೊದಿಕೆಯನ್ನಾಗಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಪರಿಸರ ಪ್ರೇಮಿ ಮಾದರಿಯಾಗಿದ್ದಾರೆ. ಅಂದ್ರೆ ನೋಡಿ, ಒಬ್ಬ ಅಧಿಕಾರಿ ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ 10 ಮರ ಬೆಳೆಸಿದರೂ ಕರ್ನಾಟಕದ ಅರ್ಧ ಭಾಗ 10 ವರ್ಷಗಳಲ್ಲಿ ಹಸಿರಾಗಿರುತ್ತದೆ. ಮರಗಳ ನಡುವೆ ಕಾಲ ಕಳೆಯುವ ನಿವೃತ್ತರ ಆಯಸ್ಸು 10 ವರ್ಷಗಳಷ್ಟು ಹಿಗ್ಗುತ್ತದೆ ಎಂದು ಅಧ್ಯಯನ ತಿಳಿಸಿದೆ. 1 ಎಕರೆ ಕಾಡು 100 ಹಳ್ಳಿಗಳಿಗೆ ಶುದ್ಧ ಆಕ್ಸಿಜನ್ ಅನ್ನ ಒದಗಿಸಬಲ್ಲದು. ನೋಡಿ, ಅರಣ್ಯ ಇಲಾಖೆಯ ಸುದೀರ್ಘ ಸೇವೆಯಲ್ಲಿ ಅರಣ್ಯೀಕರಣ ಬಗ್ಗೆ ಕಾಳಜಿ ವಹಿಸಿದ್ದೇನೆ. ಕಾಡು ಬೆಳೆಸಿದರೆ ಮಾತ್ರ ನಾಡು ಉಳಿಸಲು ಸಾಧ್ಯ. ಹಾಗಾಗಿ ನಿವೃತ್ತಿ ನಂತರ ಬೃಹತ್ ಪ್ರಮಾಣದಲ್ಲಿ ಅರಣ್ಯ ಬೆಳೆಸುವ ಪ್ರಯತ್ನ ಮಾಡಿದ್ದೇನೆ. ಇದು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕೆನ್ನುವುದು ನನ್ನ ಆಸೆ ಎಂದು ನಿವೃತ್ತ ಅರಣ್ಯಾಧಿಕಾರಿ ಚಂದ್ರಗೌಡ
ಪಟೇಲರು ತಿಳಿಸಿದ್ದಾರೆ. ನೋಡಿ, ಮುಂದಿನ ವಿಚಾರ, ನಿಮ್ಮ ಸುತ್ತಮುತ್ತಲೂ ಇಂತಹ ಪರಿಸರ ಸಂರಕ್ಷಣೆಯ ಕುತೂಹಲಕಾರಿ ಯಶೋಗಾಥೆಗಳು ಗಮನಕ್ಕೆ ಬಂದರೆ ಬರೆದು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಂಬರ್ 6366422240. ಮತ್ತೊಮ್ಮೆ 6366422240. ಮುಂದಿನ ವಿಚಾರ, ಮತ್ಸ್ಯ ಸಂಪತ್ತಿಗೂ ಎಲ್ ನೀನೋ ಬರ. ಮುಂಗಾರು ಕ್ಷೀಣದಿಂದ ತ್ಯಾಜ್ಯ ನೀರು ಕಡಲು ಸೇರಿ ಅದು ಮತ್ಸ್ಯೋದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಿದೆ ಎಂದು ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯ ತಿಳಿಸಿದೆ. ನೋಡಿ, ಆರ್ಥಿಕತೆಗೆ ಹೊಡೆತ ಹೇಗೆ ಅಂದ್ರೆ, ಭಾರತದ ಮೀನುಗಾರಿಕೆ ರಫ್ತು ವರ್ಷಕ್ಕೆ 46,666 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಮೀನುಗಾರಿಕೆ ವಲಯದಿಂದ 6,996 ಕೋಟಿ ಆದಾಯವಿದ್ದು, ಮೀನು ಉತ್ಪಾದನೆ 9.62 ಮೀನ್ಸ್ 9.62 ಲಕ್ಷ ಟನ್ಗಳಾಗಿವೆ. ದೇಶದ ಒಟ್ಟು ಮೀನು ಉತ್ಪಾದನೆಯಲ್ಲಿ 4.27% ಕೊಡುಗೆಯನ್ನ ರಾಜ್ಯ ನೀಡುತ್ತದೆ. ಆದರೆ ಈ ಬಾರಿ ಮಳೆ ಕೊರತೆ ಕಾರಣ ಮತ್ಸ್ಯ ಆದಾಯ ಕುಸಿತವಾಗಿದೆ. ನೋಡಿ, ಭಾರತದ ಅತ್ಯುತ್ತಮ ಉದ್ಯೋಗದಾತ ಕಂಪನಿಗಳ ಪಟ್ಟಿಯಲ್ಲಿ 13ನೇ ಸ್ಥಾನ ಪಡೆದುಕೊಂಡಿರುವ ರಿಲಯನ್ಸ್ ರಿಟೇಲ್ ಮುಂಬೈ ಉದ್ಯೋಗಿಗಳಿಗೆ ಕೆಲಸ ಮಾಡಲು ಭಾರತದ ಅತ್ಯುತ್ತಮ ಕಂಪನಿಗಳ ಪಟ್ಟಿಯಲ್ಲಿ ರಿಲಯನ್ಸ್ ರಿಟೇಲ್ 13ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು ಮುಂದಿನ ವಿಚಾರ, ಎಲನ್ ಮಸ್ಕ್ಗೆ ಕಾಫಿ ಕಾಸಿನ ಕಾಣಿಕೆ. ಇಲ್ಲೊಬ್ಬ ವ್ಯಕ್ತಿ ಜಗತ್ತಿನ ಮಹಾಕುಬೇರ ಎನಿಸಿಕೊಂಡಿರುವ ಟ್ರಿಲಿಯನೇರ್ ಎಲಾನ್ ಮಸ್ಕ್ ಅವರಿಗೆ ಅಮೆರಿಕದ ಸಾಮಾನ್ಯ ನಾಗರಿಕನೊಬ್ಬ ಕಾಫಿ ಕುಡಿಯಲೆಂದು $25 ಅಂದಾಜು 2,350 ರೂಪಾಯಿ ಕಳಿಸಿದ್ದಾರೆ. ಫೋನ್ ಪೇ ಅಂತೆ ಇರುವ ಮಸ್ಕ್ ಅವರದ್ದೇ ಆದ ಎಕ್ಸ್ ಮನಿ ಮೂಲಕ ಕಳುಹಿಸಿದ್ದಾರೆ. ವಿಶ್ವದ ಅತ್ಯಂತ ದೊಡ್ಡ ಸಿರಿವಂತನಿಗೆ ಚಿಲ್ಲರೆ ಕಾಸು ಕೊಟ್ಟಂತಾಗಿದೆ. ಅದಕ್ಕೆ ಎಲ್ಲರೂ ನನ್ನನ್ನ ಮೂರ್ಖ ಎಂದು ಹೀಯಾಳಿಸಿ ನಕ್ಕರೂ ಚಿಂತೆ ಇಲ್ಲ. ಮಸ್ಕ್ ಅವರ ಅಭಿಮಾನಿ ನಾನು, ಹಾಗಾಗಿ ನನ್ನ ನೆಚ್ಚಿನ ನಾಯಕನಿಗೆ $25 ಕೊಟ್ಟಿರುವೆ ಎಂದು ಅವನು ಎಕ್ಸ್ ಮನಿ ಬಳಕೆದಾರ ಕೋರ್ನಿ ಬರೆದುಕೊಂಡಿದ್ದಾರೆ. ವಾಸ್ತವವಾಗಿ ಅವರು ಎಕ್ಸ್ ಮನಿ ಲೋಕಕ್ಕೆ ಪಾದಾರ್ಪಣೆ ಮಾಡಿದಾಗ ಲಭಿಸಿದ ಪ್ರೀತಿಯ ಕಾಣಿಕೆ ಆದ $25 ಆಗಿತ್ತು. ಅದನ್ನು ತಾವೇ ಇಟ್ಟುಕೊಳ್ಳದೆ ಆ ತಂತ್ರಜ್ಞಾನದ ಸೃಷ್ಟಿಕರ್ತ ಮಸ್ಕ್ಗೆ ನೀಡಿದ್ದಾರೆ. ಈ ಪ್ರೀತಿಗೆ ಫಿದಾ ಆಗಿರುವ ಮಸ್ಕ್ ತಮ್ಮ ಅಭಿಮಾನಿ ದೇವರಿಗೆ TKS ಧನ್ಯವಾದಗಳು ಮೀನ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಎಂದು ಹೇಳಿ ಹಣವನ್ನ ಸ್ವೀಕರಿಸಿದ್ದಾರೆ. ನೋಡಿ, ಮುಂದಿನ ವಿಚಾರ, ಮುಂಗಾರಿನಲ್ಲಿ ಬೆಳೆ ವಿಮೆಗೆ ಹೆಚ್ಚಿದ ರೈತರ ಒಲವು. ರಾಜ್ಯದಲ್ಲಿ ಬರದ ಛಾಯೆ ಹಿನ್ನೆಲೆ ಈ ಬಾರಿ 22 ಲಕ್ಷ ಕೃಷಿಕರ ನೋಂದಣಿ ನಿರೀಕ್ಷೆ. ಕಳೆದ ಮುಂಗಾರಿನಲ್ಲಿ 20.97 ಲಕ್ಷ ರೈತರ ನೋಂದಣಿಯಾಗಿತ್ತು. ಮೂರು ಹಂಗಾಮುಗಳಲ್ಲಿ ಪ್ರತಿ ವರ್ಷ 25ರಿಂದ 30 ಲಕ್ಷ ರೈತರು ನೋಂದಣಿ ಮಾಡಿಕೊಳ್ಳುತ್ತಾರೆ. ಅದರಲ್ಲೂ ಕಳೆದ ವರ್ಷ ಮುಂಗಾರಿನಲ್ಲಿ 20.97 ಲಕ್ಷ ನೋಂದಣಿ ಮಾಡಿದರು. ಈ ವರ್ಷ 22 ಲಕ್ಷ ಹೆಚ್ಚು ರೈತರು ನೋಂದಣಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹಿಂಗಾರಿನಲ್ಲಿ 5ರಿಂದ 6 ಲಕ್ಷ ಮಂದಿ ನೋಂದಣಿಯಾಗುವ ಸಾಧ್ಯತೆ ಇದೆ. ಬೇಸಿಗೆಯಲ್ಲಿ ಸುಮಾರು 1 ಲಕ್ಷ ರೈತರು ವಿಮೆ ಸೌಲಭ್ಯಕ್ಕಾಗಿ ನೋಂದಣಿ ಮಾಡಿಸುತ್ತಾರೆ. ಕಳೆದ ವರ್ಷ ಮುಂಗಾರು ಒಂದರಲ್ಲೇ 1,093 ಕೋಟಿ ರು ವಿಮಾ ಮೊತ್ತ ಪಾವತಿಸಲಾಗಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ KPTCL ಮೈಲಿಗಲ್ಲು 11,000 ಟನ್ಗಳ ತಪಾಸಣೆ, 1.50 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳ ಇತ್ಯರ್ಥ. ರಾಜ್ಯದಲ್ಲಿ 45,000 ಕಿಲೋಮೀಟರ್ ಉದ್ದದ ವಿದ್ಯುತ್ ಮಾರ್ಗವನ್ನ ಸಿಬ್ಬಂದಿ ಖುದ್ದಾಗಿ ಪರಿಶೀಲಿಸಿರುವುದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಹಾಗೂ ಅಪಾಯಕಾರಿ ಕೆಲಸವಾಗಿದೆ. ಥರ್ಮಲ್ ಮತ್ತು ಲೀಡರ್ ತಂತ್ರಜ್ಞಾನ ಹೊಂದಿದ ಡ್ರೋನ್ಗಳನ್ನು ಬಳಸುವ ಮೂಲಕ ಅತಿ ಕಡಿಮೆ ಸಮಯದಲ್ಲಿ ಬೃಹತ್ ಟವರ್ಗಳ ತಪಾಸಣೆಯನ್ನ ನಡೆಸಬಹುದು. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಕೃಷ್ಣ ಕನ್ನಡ ಪಠ್ಯ ಪುಸ್ತಕಕ್ಕೆ ಆಕ್ಷೇಪ. ಕನ್ನಡ ಅಸ್ಮಿತೆಯ ಪಠ್ಯ ಜಾರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗ್ರಹ. ನೋಡಿ, ಬೆಂಗಳೂರು NCERTಯ 6ನೇ ತರಗತಿ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಡುವ ಜೊತೆಗೆ ಅದು ನದಿಯ ಹೆಸರು ಎಂದು NCERT ನೀಡಿರುವ ಸ್ಪಷ್ಟನೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಮುಂದಿನ ವಿಚಾರ, ಶಿವಮೊಗ್ಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯ ಆಹ್ವಾನ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ನೋಡಿ, ಸಹಾಯಕ ನಿರ್ದೇಶಕರ ಕಚೇರಿ, ಶಿವಮೊಗ್ಗ ತಾಲೂಕು, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, BH ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 08182240512 ಸಂಪರ್ಕಿಸಬಹುದು.
ಹೌದು, ಇಲ್ಲೊಂದು ವಿಚಾರ ನೋಡಿ. ಭಾರತೀಯ ಪ್ರಜೆಯಾಗಿ ಪ್ರಾಣ ಬಿಡುವ ಆಸೆ, ಅಮೆರಿಕದ ಪೌರತ್ವ ತ್ಯಜಿಸಿದ ವೃದ್ಧೆ. ವಾಷಿಂಗ್ಟನ್. ಭಾರತೀಯ ಪ್ರಜೆಯಾಗಿ ಪ್ರಾಣ ಬಿಡುವ ಆಸೆಯಿಂದ ಆಂಧ್ರ ಪ್ರದೇಶದ ಮೂಲದ ವೃದ್ಧೆಯೊಬ್ಬರು 2 ದಶಕಗಳ ಹಿಂದೆ ಪಡೆದುಕೊಂಡಿದ್ದ ಅಮೆರಿಕದ ಪೌರತ್ವವನ್ನು ತ್ಯಜಿಸಿ ಭಾರತದ ಪೌರತ್ವ ಪಡೆಯಲು ಮುಂದಾಗಿದ್ದಾರೆ. ಈಗ ಅವರಿಗೆ 94 ವರ್ಷ ವಯಸ್ಸಾಗಿದೆ. ಅಮೆರಿಕದ ಪೌರತ್ವ ಪಡೆದುಕೊಂಡು ಅಲ್ಲಿಯೇ ನೆಲೆಸಿದ್ದರು. ಆದರೆ ಜೀವನದ ಅಂತಿಮ ದಿನಗಳನ್ನ ಭಾರತೀಯ ಪ್ರಜೆಯಾಗಿ ತಾಯ್ನಾಡಿನಲ್ಲಿಯೇ ಕಾಲ ಕಳೆಯುವ ಉದ್ದೇಶದಿಂದ ಅಮೆರಿಕ ಪೌರತ್ವ ತ್ಯಜಿಸಿ ಭಾರತದ ಪೌರತ್ವ ಪಡೆಯಲು ಮುಂದಾಗಿದ್ದಾರೆ. ಭಾರತೀಯ ಪೌರತ್ವ ಪಡೆಯಲು ಅಧಿಕಾರಿಗಳನ್ನು ಭೇಟಿಯಾಗಿ ಅರ್ಜಿ ಸಲ್ಲಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡಿದೆ. ಹೌದು, ವೆನಿಜುವೆಲಾದಲ್ಲಿ ಮುನಿಸಿಕೊಂಡ ಭೂಮಿ, 50,000 ಜನ ಕಣ್ಮರೆ, 3,000 ಜನರಿಗೆ ಗಾಯ, ಭೂಕಂಪದಿಂದ ಸಾವಿನ ಸಂಖ್ಯೆ 10,000ಕ್ಕೆ ಏರಿಕೆ. ನೋಡಿ, ಶಿವಮೊಗ್ಗದ ಡಾಕ್ಟರ್ ಪ್ರಕೃತಿ ಮಂಚಾಲೆಗೆ ಪಿಎಚ್ಡಿ. ದುರ್ಗಗುಡಿಯ ಕೃತ್ವಿ ಆಯುರ್ವೇದ ಆಸ್ಪತ್ರೆಯ ತಜ್ಞ ವೈದ್ಯ ಹಾಗೂ TMAES ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಕೃತಿ ಮಂಚಾಲೆ ಅವರು ಆಯುರ್ವೇದದಲ್ಲಿ ಸೌಂದರ್ಯ ವರ್ಧಕಗಳ ವಿಮರ್ಶಾತ್ಮಕ ಅಧ್ಯಯನ ಮತ್ತು ನೆತ್ತಿಯ ಸೋರಿಯಾಸಿಸ್ ನಿರ್ವಹಣೆಯಲ್ಲಿ ಗುಂಜ ಭೃಂಗರಾಜ ತೈಲದ ಕ್ಲಿನಿಕಲ್ ಅಧ್ಯಯನ ಕುರಿತು ಸಂಶೋಧನಾ ಪ್ರಬಂಧಕ್ಕೆ ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾಲಯದಲ್ಲಿ ಪಿಎಚ್ಡಿ ಲಭಿಸಿದೆ. ಇವರಿಗೆ ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯದ ಡಾಕ್ಟರ್ JR ಜೋಶಿ ಮಾರ್ಗದರ್ಶನ ನೀಡಿದರು. ಇನ್ನು ಮುಂದಿನ ವಿಚಾರ ಶಿವಮೊಗ್ಗದ್ದೇ. ಲೆಫ್ಟಿನೆಂಟ್ ಆದ ಶಿವಮೊಗ್ಗದ ಸುಜಯ್. ನಗರದ ಸುಜಯ್ ಅವರು ಮಿಲಿಟರಿಯಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡು ಮೇಘಾಲಯದಲ್ಲಿ ಸೇವೆಗೆ ತೆರಳಿದ್ದಾರೆ. ದ್ವಿತೀಯ PUCಲಿ 95% ಅಂಕ ಪಡೆದರು. ಸೇನೆ ಸೇರುವ ಉತ್ಕಟ ಬಯಕೆಯಿಂದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡಿದರು. ಇವರು ನಗರದ ಓಲ್ಡ್ ಬಾರ್ ಲೈನ್ ರಸ್ತೆಯ ಸತ್ಯಮೂರ್ತಿ ಮತ್ತು ಶಾರದಾ ದಂಪತಿಯವರ ಪುತ್ರರಾಗಿದ್ದಾರೆ. ಧನ್ಯವಾದಗಳು. ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.